ಗೊತ್ತಿರೋ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ CM ಆಗಿ. ಇದಕ್ಕೇನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಮುಂದಿನ ದಿವಸಗಳಲ್ಲಿ ಯಾವ ಥರ ಅಭಿವೃದ್ಧಿ ಮತ್ತು ಇನ್ನೇನು ಅಪೇಕ್ಷೆಗಳಿದೆ ನಿಮ್ಮಲ್ಲಿ ಎಲ್ಲ ಒಂಚೂರು ತಿಳಿಸ್ಕೊಡಿ ಸರ್ ಜನಗಳಿಗೆ. ನನ್ನ ಹೆಸರು ಪ್ರಕಾಶ್ ಅಂದ್ಬಿಟ್ಟು, ಗ್ರಾಮ ಪಂಚಾಯತಿ ಸದಸ್ಯರು ಹುಣಸೂರು ತಾಲೂಕು. ಈ ದಿನ ಏನು ಕರ್ನಾಟಕ ರಾಜ್ಯದಲ್ಲಿ ಸುದಿನ ಅಂತ ಹೇಳ್ಬೋದು. ಈ ಸುದಿನ ಇವತ್ತಿನ ದಿನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ರೈತನ ಮಗನಾಗಿ ರೈತ ಕುಟುಂಬದಲ್ಲಿ ಹುಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಬಂದು ಆ ಹೋರಾಟದ ಪ್ರತಿಫಲ ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸವ್ರೆ. ಡಿ.ಕೆ. ಶಿವಕುಮಾರ್ ಅವರು ಏನು ರೈತರ ಪರವಾಗಿ, ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ಏನು ಕೆಲಸ ಕಾರ್ಯಗಳನ್ನ ಮಾಡಬೇಕು, ಏನು ಈಗಾಗಲೇ ಕೊಟ್ಟಿರೋಂಥ ಗ್ಯಾರಂಟಿ ಯೋಜನೆಗಳನ್ನ ನಡೆಸ್ಕೊಡ್ಬೇಕು, ಆ ವಿಚಾರವಾಗಿ ಅವರು ಭಾಳ ಮುಂಚೂಣಿಲವ್ರೆ. ಡಿ.ಕೆ. ಶಿವಕುಮಾರ್ ಹಿಂದೆ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೀತೋ ಗ್ಯಾರಂಟಿ ಯೋಜನೆಗಳು ಮತ್ತು ಬಡವರಿಗಾಗಿ ಅನುಕೂಲತೆ, ಅದು ಈಗಲೂ ಕಂಟಿನ್ಯೂ ಆಯ್ತದೆ. ಅದಾಗಿ ಡಿ.ಕೆ. ಶಿವಕುಮಾರ್ ಅವರು ರೈತರ ಮಗನಾಗಿ ಒಂದು ರೈತ ಈ ಕರ್ನಾಟಕ ರಾಜ್ಯದ ಏನು ಸಾಲ ಮನ್ನಾ ಆಗ್ಬೋದು, ರೈತನ ಸಂಕಷ್ಟಗಳಾಗ್ಬೋದು, ಒಂದು ರೈತನಿಗೆ ಬೇಕಾದ ಸಬ್ಸಿಡಿ ವಿಚಾರಗಳಾಗ್ಬೋದು, ಅದರಲ್ಲಿ ಮುಂಚೂಣಿಯಾಗಿ ಕೆಲಸ ಮಾಡಿಕೊಡ್ತಾರೆ ರೈತರಿಗೆ ಅನ್ನೋದು ನಮಗೆಲ್ಲ ಗೊತ್ತಿರೋಂಥ ವಿಚಾರ. ಇದನ್ನು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈ ಕರ್ನಾಟಕದ ಜನ ಕನಸು ಕಾಣ್ತಿದ್ದಂಥದ್ದು ಸತ್ಯ. ಆ ಕನಸು ಇವತ್ತು ನೆನೆಸಾಗದೆ. ಹಾಗಾಗಿ ನಮ್ಮ ತಾಲೂಕಲ್ಲಿ ಏನು ಮಂಜಣ್ಣವರಾಗ್ಬೋದು, ಅಮರಣ್ಣ ಆಗ್ಬೋದು, ರಾಜು ಶಿವರಾಜೇಗೌಡರಾಗ್ಬೋದು, ಇವತ್ತು ತಾಲೂಕಲ್ಲಿ ವಿಜೃಂಭಣೆಯಿಂದ ಒಂದು ಹಬ್ಬವಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದ್ರಿಂದ ಆಚರಣೆ ಮಾಡ್ತಾಯಿದ್ದಾರೆ. ಈಗ ರಾಜು ಅವರು 20,000 ಲಾಡ್ ಮಾಡಿ ಎಲ್ಲ ಕಡೆ ಎಲ್ಲ ಗ್ರಾಮಗಳಲ್ಲೂ ಸಹ ಡಿ.ಕೆ. ಶಿವಕುಮಾರ್ ಒಂದು ಚಾಚುವನ್ನು ನಿಲ್ಲಿಸೋದ್ರ ಮೂಲಕ ಹಂಚಿಕೆಯನ್ನು ಮಾಡಿ ಒಂದು ಸೆಲೆಬ್ರೇಷನ್ನ ಆಚರಣೆ ಮಾಡ್ತಾರೆ. ಅದರಲ್ಲಿ ನಾವು ಸಹ ಭಾಗಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಮ್ಮ ಗದ್ದಿಗೆ ಭಾಗದಲ್ಲಿ ಅದು ಕೆಂಗಣೇಶ್ವರ ಸ್ವಾಮಿ ಮತ್ತು ಮಾದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನಾಳೆ 4 ಗಂಟೆಗೆ ಒಂದು 5,000 ಲಾಡನ್ನು ವಿತರಣೆ ಮಾಡೋಕ್ಕೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಸೇರಿ ವಿತರಣೆ ಮಾಡ್ತಾಯಿದ್ದಾವೆ. ಅದರಲ್ಲಿ ರಾಜು ಅವರು ಸಹ ಭಾಗವಹಿಸಿ ಒಂದು ಈ ರಾಜ್ಯಕ್ಕೆ ಒಂದು ಸಂತೋಷದ ವಿಚಾರ ಅಂತ ಹೇಳಕ್ಕೆ ಬಯಸ್ತೀನಿ.